ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ಕೇಳು. ಈ ಗೌರವೇಶ್ವರನ್ನು ಸೆರೆ ಪಡೆಯಬೇಕೆನ್ನಲ್ಲದೆ ಅವನು ಕೊಂಡ ಭೀಮ ಅದು ದುರಾಗ್ರಹ. ಕೈಕ ವೀರನಾದ ಮಿಚ್ಚ ಕರ್ಣನನ್ನು ವರಿಸಬೇಕೆನ್ನಲ್ಲವೇ ಅವನಿಗೆ ಸಣ್ಣ ಪಾರ್ಥ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದಲ್ಲವೇ ಆ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಸ್ಸಾಹಸರನ್ನು ಪುಡಿಗೈದು ಭರತಖಂಡದಲ್ಲಿ ಪದ ಆಜ್ಞೆಯನ್ನು ಆರಿಸಬೇಕೆಂದರಲ್ಲವೇ ಆ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಎಂದುಕೊಳ್ಳುತ್ತಿರಲ್ಲವೇ ಅವರು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಇವ್ಯಾರೇ ಏನೇ ಎಂದು ಈ ದುರ್ಯೋಧನ ನಿರ್ಧಾರ ಚಲಿಸಲು ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದೆ. ಈ ಗುರುಸೋದರನ ಪ್ರಜ್ವಲಿಸಿದರು ಹೃದಯದಲ್ಲಿ ಪ್ರಜ್ವಲಿಸಿದರು ಇಂಥ ನೀರು ಮಾತುಗಳಿಗೆ ಶಾಂತವಾಗಲಾರದು ಕೃಷ್ಣ. ಮೇಲಿನ ಹಾಗೆಯೇ ತೀರದ ಹೊರತಾಗಿ ಈ ರಾಜನಿಗೆ ಕೃಷ್ಣನವೂ ರುಚಿಸುವುದಿಲ್ಲ. ಶಾಂತಿಯನ್ನು ಬಯಸುವುದಿಲ್ಲ. ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ವೀರರಿಗಲ್ಲ. ಕಾರಣ ನೀನೂ ಸಹ ಅವರಂತೆಯೇ ಮಾತನಾಡುತ್ತೇವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲ
ಕುಲವನ್ನು ನಾಶ ಮಾಡಲು ಯೋಚಿಸುತ್ತಿದ್ದೀಯ. ಇದು ನಿನ್ನ ಧರ್ಮವೇ? ವಾಸುದೇವ, ನಿನ್ನ ಅರ್ಜುನ ಮೇಲಿನ ಹಾಗೆ ತೀರದ ಹೊರತಾಗಿ ಪಕ್ಷಪಾತ ಬುದ್ಧಿಯಿಂದ ಆತ ರಾಜ್ಯವನ್ನು ಕೇಳಲು ಬಂದಿರುವೆ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಯಾಗಿ ತನು ಮನವನ್ನು ಒಪ್ಪಿಸುವುದು ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಕಲ್ಪಿತವಾದ ಮಕ್ಕಳಿಂದ ಈ ಆಳವ ಕಟ್ಟಲು ವಿಧಿಗಂತಾಗಿದೆ. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳಿ. ಈ ನಿನ್ನ ಗುರು ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿಮ್ಮಪ್ಪನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನು ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಅವರ ಇಷ್ಟವನ್ನು ನೆರವೇರಿಸಿ ಸಂಧಿಗೆ ಸಮ್ಮತಿಸಿ. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಕಲ ಸಂಪತ್ತನ್ನು ಕಳೆದುಕೊಂಡುದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಹೋದದ್ದು ಅಧರ್ಮದ ಕಾರ್ಯ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ.